ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನು ಸರ್ಕಾರಿ ಜಾಗಗಳಲ್ಲಿ ಅಥವಾ ಸರ್ಕಾರಿ ಸ್ವಾಮ್ಯದ ಪ್ರದೇಶಗಳಲ್ಲಿ ಬ್ಯಾನ್ ಮಾಡಬೇಕಂತೇಳಿ ಧ್ವನಿ ಎತ್ತಿದ್ದಾರೆ. ಇದಕ್ಕೆ CM ಸಿದ್ದರಾಮಯ್ಯನವರು ಕೂಡ ಎಸ್ ಮಾಡಬಹುದು ಅಂತ ಹೇಳಿಕಿಸಿಂದ ಗ್ರೀನ್ ಸಿಗ್ನಲ್ ಕೊಟ್ಟು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಈ ವಿಷಯ ಭಾಳ ದೊಡ್ಡ ಮಟ್ಟದ ವಿವಾದವನ್ನು ಸೃಷ್ಟಿ ಮಾಡಿ ಕರ್ನಾಟಕದ ಎಲ್ಲ ಚಿತ್ತ ಈಗ ಚಿತ್ತಾಪುರದ ಕಡೆ ಹೋಗ್ತಾ ಇದೆ. ಯಾಕಂದರೆ 2ನೇ ತಾರೀಕಿಗೆ ನಾವು ಪಥಸಂಚಲನ ಮಾಡ್ತೀವಿ ಅಂಥೇಳಿ ಅವರು ಆಯಿತು, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಅಂತೇಳಿ ಭೀಮಾರ್ವಿ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು. ಇದರ ಮಧ್ಯೆ RSSನವರು ಭಾರತ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಅವರ ಕೊಡುಗೆ ಶೂನ್ಯ. ಅವರು ಯಾವುದೇ ರೀತಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ, ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿಲ್ಲ, ಅವರು ಯಾವುದೇ ರೀತಿ ಜಾತಿ ನಿವಾರಣೆಗಾಗಿ ಯಾವುದೇ ಹೋರಾಟಗಳನ್ನು ಮಾಡಿಲ್ಲ, ಈ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಇದೆ ಅದರ ಬಗ್ಗೆ ಮಾತನಾಡಿಲ್ಲ. ಈ ರೀತಿ ಒಂದೊಂದು ಬೇರೆ ಬೇರೆ ಧರ್ಮ ಜಾತಿಯವರ ಜೊತೆ ಒಂದು ರೀತಿಯ ಏನದು ಹಗ್ಗ ಜಗ್ಗಾಟವನ್ನು ಮಾಡ್ತಾರ, ಕೋಮುದ್ವೇಷವನ್ನು ಬಿತ್ತಾರ. ಇವರೊಂದು ರೀತಿಯ ಆಂತರಿಕ ಭಯೋತ್ಪಾದಕರಂತೇಳಿ ಎಲ್ಲ ಕಡೆಯೂ ಅನೇಕ ರೀತಿಯ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಜನಾಭಿಪ್ರಾಯಗಳು ಕೇಳಿಬರ್ತಾವೆ. ಇಂಥ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಿಗಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಲಗಲಿ, ಈ ಗಲಗಲಿ KABಯಲ್ಲಿ RSSನ ಪಥಸಂಚಲನವನ್ನು ಮಾಡಲಾಗಿದೆ. ಹೌದು ಸ್ನೇಹಿತರೆ, ಬೀಳಿಗಿಯ ಏನೊಂದು ಬೀಳಿಗಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಲಗಲಿ ಏನೊಂದು ವ್ಯಾಪ್ತಿ ಇದೆ, ಈ ಗಲಗಲಿಯಲ್ಲಿ ಬರ್ತಕ್ಕಂತಹ KABಯಲ್ಲಿ RSSನ ಪಥಸಂಚಲನವನ್ನು ಮಾಡಲಾಗಿದೆ. ಇಲ್ಲಿರ್ತಕ್ಕಂಥ SO ಅವರಿಗೆ ನಾವು ಫೋನ್ ಮಾಡಿ ಕೇಳಿದೀವಿ, ಏನ್ರಿ ನಿಮ್ಮ ಕಚೇರಿಯಿಂದ RSSನ ಪಥಸಂಚಲನ ಹೋಗಿದೆಯಲ್ಲ ಅಂತ ಕೇಳಿದ್ರೆ, ಇಲ್ರಿ ಆ ರೀತಿ ಯಾವುದೇ ರೀತಿ ಆಗಿಲ್ಲ ಅಂತ ಹೇಳ್ತಾರ. ಅದೇ ರೀತಿ ಇಲ್ಲಿರ್ತಕ್ಕಂಥ AW ಅವರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಅವರಲ್ಲೆಲ್ಲ ಸೇರಿದ್ದು ನಿಜ, ಆದರೆ ನಮ್ಮವರು ಹೋಗಿ ಅದನ್ನು ಅಲ್ಲಿಂದ ಅವ್ರನ್ನ ಹೊರಗಡೆ ಕಳಿಸಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾರ. ಒಟ್ಟಾರೆ ಇಬ್ರು ಕೆಳಗಿನ SO ಅವರು ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು AW ಅವರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. 100ಕ್ಕೆ 100 ಈ ಒಂದು ಏನು ಶನಿವಾರದ ದಿನ 25ನೇ ತಾರೀಕಿಗೆ ಏನು ಗಲಗಲಿಯ KABಯಿಂದಾನೇ RSSನ ಪಥಸಂಚಲನ ಹೊರಡಿಸಿರುವಂಥದ್ದು. ಹಾಗಾದರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂಥ ಮಾತೇನಂದ್ರೆ, RSSನವರು ಸರ್ಕಾರಿ ಕಚೇರಿ ಆವರಣದಿಂದ ಇಂತಹ ಒಂದು ಪಥಸಂಚಲನವನ್ನು ಮಾಡ್ತಾರೆ ಅಂದ್ರೆ, ನಾಳೆ ಮುಸಲ್ಮಾನರು, ಕ್ರಿಶ್ಚಿಯನ್ರು, ದಲಿತ ಸಮುದಾಯದ ಅನೇಕ ರ್ಯಾಲಿಗಳು ಕೂಡ ಹೊರಡ್ತಾವ, ವೇದಿಕೆಗಳು ಕೂಡ ಮಾಡ್ತಾರ, ಅಲ್ಲಿ ಕೂಡ ಇವರು ಅವಕಾಶವನ್ನು ಕೊಡಲಿಕ್ಕೆ ತಯಾರಿದ್ದಾರೆ ಅನ್ನುವಂತಹ ಮಾತನ್ನ ಸಾರ್ವಜನಿಕ ವಲಯದಲ್ಲಿ ಅನೇಕ ಮುಖಂಡರುಗಳು ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ RSS ಅನ್ನ ಗಲಗಲಿಯ KABಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಯಾರಿವ ಓಂ ಪ್ರಕಾಶ್ ತಿಮ್ಶೆಟ್ಟಿ ಅಂತಕ್ಕಂಥ SO, ಈತನನ್ನ ನಾವು ಪ್ರಶ್ನೆ ಮಾಡಿದೀವಿ, ಏನ್ರಿ ಸಾಹೇಬ್ರೆ ನೀವು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿನ ಅಥವಾ RSSಗೆ ಸಂಬಂಧಪಟ್ಟ ವ್ಯಕ್ತಿನ? ನೀವು ಯಾಕ್ರಿ ಇಲ್ಲಿಂದ ಪಥಸಂಚಲನವನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ರಿ ಅಂದ್ರೆ, ಇಲ್ರಿ ನಾವು ಮಾಡೇ ಇಲ್ಲ ಅಂತೇಳಿ ನಮಗೆ ಗೂಬೆ ಕುಣಿಸುವಂಥ ಕೆಲಸವನ್ನು ಮಾಡಿದ್ರು. ಒಂದು ಹೆಜ್ಜೆ ನಾವು ಮುಂದೆ ಹೋಗಿ ಏನು AW ಅವ್ರನ್ನ ಕೇಳಿದೀವಿ, ಏನ್ರಿ ಸಾಹೇಬ್ರೆ ಏನು ನಿಮ್ಮ ಏನು ನೌಕರ ಈ ರೀತಿಯಾಗಿ RSSನ ಪಥಸಂಚಲನವನ್ನು ಅಲ್ಲಿ ಪ್ರಾರಂಭ ಮಾಡಿದಾರಲ್ಲ ಅಂತ ಕೇಳಲಾಗಿ, ಇಲ್ಲ ಅವರು ಪ್ರಾರಂಭ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ರು, ಆನಂತರ ಇವರು ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಹೋಗಿದ್ದಾರೆ ಮತ್ತು ಅನಧಿಕೃತವಾದಂತಹ ಪ್ರವೇಶವನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. AW ಅವರು ಅನಧಿಕೃತವಾದಂಥ ಪ್ರವೇಶ ಮಾಡಿದ್ರು ಅಂತ ಹೇಳಿದಕ್ಕೆ ನಾವು ಪ್ರಶ್ನೆ ಮಾಡಿದೀವಿ, ಅವರು ಅನಧಿಕೃತ ಪ್ರವೇಶ ಮಾಡಿದ್ರೆ ಅವರ ಮೇಲೆ ನೀವು ಕಾನೂನಾತ್ಮಕವಾದಂಥ ಕ್ರಮವನ್ನು ಏನು ಜರುಗಿಸಿದ್ದೀರಿ ಅಂತ ಕೇಳಿದ್ರೆ, ಇಲ್ಲ ಅವರು ಹೇಳಿದ ತಕ್ಷಣ ಹೋಗಿದ್ದಾರೆ ಅಂತೇಳಿ ಮತ್ತೊಂದು ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾರ. ಅಷ್ಟಕ್ಕೂ ಇದು ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ JT ಪಾಟೀಲ್ ಅವರ ಕ್ಷೇತ್ರ. JT ಪಾಟೀಲ್ ಅವರು ಮತ್ತು ಏನಲ್ಲಿರ್ತಕ್ಕಂಥ BJP ಅವರಿಗೆ ಯಾವ ರೀತಿ ಜಟಾಪಟಿ ನಡೆದಿತ್ತು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಅವರ ಕ್ಷೇತ್ರದಲ್ಲಿ ಹಾಡು ಹಗಲೇ RSSನ ಪಥಸಂಚಲನವನ್ನು ಸರ್ಕಾರಿ ಕಚೇರಿಯಿಂದ ಪ್ರಾರಂಭ ಮಾಡ್ತಾರಂದ್ರ, ಬಹುಶಃ JT ಪಾಟೀಲ್ರು ಇದರಲ್ಲಿ ಶಾಮೀಲಿದ್ದಾರಾ ಅಥವಾ JT ಪಾಟೀಲ್ರು ಶಾಸಕರ ಗಮನಕ್ಕೆ ತರದೇನೆ ಇವರಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ದಾರ? ಹಾಗಾದ್ರೆ JT ಪಾಟೀಲ್ರು ಇಬ್ರು ಅಧಿಕಾರಿಗಳು, ಒಬ್ರು ಯಾರವ ಬೋಕಿ ಅಂತಕ್ಕಂತಹ AW ಇದಾರಲ್ಲ, ಇವರ ಮೇಲೆ ಕ್ರಮ ಜರುಗಿಸ್ತಾರ ಅಥವಾ SO ಆಗಿರ್ತಕ್ಕಂತಹ ಓಂ ಪ್ರಕಾಶ್ ಈತನ ಮೇಲೆ ಕ್ರಮ ಜರುಗಿಸ್ತಾರ ಅಂತೇಳಿ ನಾವು ಕಾದು ನೋಡಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ RSS ವರ್ಸಸ್ ಕಾಂಗ್ರೆಸ್ ಅಂತಕ್ಕಂಥದ್ದು
ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಹೇಳಿಕೆಗಳು, ಭಿನ್ನ ಭಿನ್ನ ಹೇಳಿಕೆಗಳು, ಭಿನ್ನ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿರುವಂಥ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಅದು ಕಾಂಗ್ರೆಸ್ಸಿನ ಶಾಸಕರೇ ಇರ್ತಕ್ಕಂತಹ JT ಪಾಟೀಲರ ಕ್ಷೇತ್ರದಲ್ಲಿ KABಯಿಂದ RSS ಮೆರವಣಿಗೆ ಹೊರಡ್ತದೆ ಅಂದ್ರೆ ಇವರಿಗೆ ಏನು CDA ರೂಲ್ಸ್ಗಳು ಗೊತ್ತಿಲ್ವಾ? ಒಬ್ಬ ಸರ್ಕಾರಿ ನೌಕರನಾದವನು ಅವನದೇ ಆದಂಥ ನಿಯಮಾವಳಿಗಳಿರ್ತಾವ. ಆತ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ರಾಜಕಾರಣದಲ್ಲಿ ಬೇರೆ ಬೇರೆ ಒಂದು ಏನಪ್ಪಾ ಅಂದ್ರ ಈ ರೀತಿಯ ಏನೊಂದು ಚಟುವಟಿಕೆಗಳಾಗ್ತಾವ ಅಲ್ಲಿ ಭಾಗಿಯಾಗಬಾರದು ಅನ್ನುವಂತಹ ಕಾಯ್ದೆಗಳು ಇದ್ದರೂ ಕೂಡ ಇವರು ಯಾರಿಗೂ ಮುಲಾಜಿಲ್ಲದೇನೆ ಈ ರೀತಿ ಅಂಧಾದುಂದಿ ದರ್ಬಾರ್ ಏನಾದರೂ ನಡೆಸ್ತಾ ಇದ್ದಾರಾ? ಈ ಓಂ ಪ್ರಕಾಶ್ ಅಂತಕ್ಕಂತಹ SOನ ಮೇಲೆ ಕ್ರಮ ಆಗಬೇಕು. ಅದೇ ರೀತಿ ಈ ಯಾವ ಮಂಜುನಾಥ್ ಬೋಕಿ ಅಂತಕ್ಕಂಥ AW ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತನಾಡಿಸಿದ್ದೀನಿ. ಇಬ್ಬರು ಸೇರಿ ಬಹುಶಃ ಈ RSSನವರ ಒಂದು ಅವರಿಗೆ ಪರವಾನಗಿ ಕೊಟ್ಟಿರ್ಬೋದು ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವ. ಇವರ ಮಾತಿನ ಶೈಲಿಯನ್ನು ನೋಡಿದ್ರ, ಇವರು ಮಾತನಾಡೋದು ನೋಡಿದ್ರ ಬಹುಶಃ ಇಬ್ಬರು ಶಾಮೀಲಾಗಿದ್ದಾರ. ಕರ್ನಾಟಕ ಸರ್ಕಾರದ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಬಾಗಲಕೋಟೆ ಜಿಲ್ಲಾ ಮಿನಿಸ್ಟರ್ ಆಗಿರ್ತಕ್ಕಂಥ RB ತಿಮ್ಮಾಪುರ ಸಾಹೇಬರು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಬೀಳಗಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಏನು ನಮ್ಮ ಪಾಟೀಲ್ ಸಾಹೇಬರು ಇವರ ಮೇಲೆ ಕ್ರಮವನ್ನ ಜರುಗಿಸ್ತಾರ ಅನ್ನುವಂಥದ್ದೇ ಇಲ್ಲಿ ಕಾದು ನೋಡಬೇಕಾಗಿದೆ. ಅಷ್ಟಕ್ಕೂ ಅಲ್ಲಿ ಏನೆಲ್ಲ ಆಯಿತು, ಇದ್ರ ಬಗ್ಗೆ SO ಏನು ಮಾತಾಡಿದ್ರು, AW ಏನು ಮಾತಾಡಿದ್ರು ಕೇಳ್ಕೊಂಬರೋಣ. ಇಲ್ಲ ಈಗ ನಿಮ್ಮ ಗಲಗಲಿ SO ಅವ್ರು ಏನು ಮೊನ್ನೆ ಒಂದು ಇಲ್ಲಿ ಪಥಸಂಚಲನ ಹಾಕಿದ್ರಲ್ಲ RSS ಅದ್ರಿ, ಹಾನ್ರಿ, ನಿಮ್ಮ KAB ಆವರಣದಿಂದನೇ ಪ್ರಾರಂಭ ಆಗೈತೆ ಸರ್. ಅಲ್ಲೇ ಪೂಜೆ ಮಾಡಿ ಅಲ್ಲೇ ಎಲ್ಲ ಭಾಷಣಗಳನ್ನು ಮಾಡಿ ಪ್ರಾರಂಭ ಮಾಡ್ಯಾರಿ ಅವ್ರು. ತಮ್ಮ ಕಡೆ ಏನು ಪರವಾನಗಿ ತೊಗೊಂಡಿರ್ತಾವ, ಏನು ಪರವಾನಗಿ ಏನು ಕೊಟ್ಟಿದ್ರು? ನಮ್ಮಲ್ಲಿ ಏನು ಪರವಾನಗಿ ತಗೊಂಡ್ರಿಲ್ಲ. ಅವನು ಸೆಕ್ಷನ್ ಆಫೀಸರ್ ಮಾತಾಡಿದೆ. ಈಗ ನಾನು ಹಾಂ ರೀ ಮಾತಾಡಿದಾಗ ವಿಷಯ ಗೊತ್ತಾದ ತಕ್ಷಣ ಅವ್ರಿಗೆಲ್ಲ ಹೊರಗೆ ಹೋಗ್ರಿ ಅಂತ ಹೇಳ್ಯಾರಂತ್ರಿ ಇವ್ರು. ಅವಾಗ ಹಾಂ ರೀ ನಮ್ಮಲ್ಲಿ ಏನು ಇದನ್ನ ಚಾಲು ಮಾಡಬೇಡ್ರಿ, ಯಾವ್ದು ಕಾರ್ಯಕ್ರಮ ಮಾಡಬೇಡ್ರಿ ಅಂತ ಅವಾಗ ಹೋಗ್ಬಿಟ್ರತ್ರಿ ಅವ್ರು ಅಲ್ಲಿಂದ. ಇಲ್ಲ, ಅಲ್ಲಿಂದ ಪ್ರಾರಂಭ ಆಗಿದೆ ವಿಡಿಯೋ ಅದಾವ್ರಿ ನಮ್ಮ ಕಡೆ. ಪ್ರಾರಂಭ ಇಲ್ಲಿ ಪೂಜೆಯಾಗಿ ಇದನ್ನ ಅದು ಪಥಸಂಚಲನ ಪ್ರಾರಂಭ ಅಲ್ಲಿಂದ ಆಗಿತ್ತು ಸರ್. ಅಲ್ಲಿಂದನ ಸ್ಟಾರ್ಟ್ ಆಗಿತ್ತು ಸರ್ ಅದು. ಹಾಂ ರೀ, ಅಲ್ಲಿಂದನ ಸ್ಟಾರ್ಟ್ ಆಗೈತ್ರಿ. ಯಾರು ಹೋಗಂದಿಲ್ಲ, ಏನಿಲ್ಲ. ಎಲ್ಲಾರು ಬಂದಿರತ್ರಿ, ಅವ್ರು ಹೇಳ್ಯಾರತ್ರಿ ಅಲ್ಲಿ ಅವ್ರ ಲೀಡರ್ಸ್ ಒಂದಿಷ್ಟು ಮಂದಿಗೆ ಊರು ಇಲ್ಲಿಂದ ಆಫೀಸ್ ಆಗ್ತತಿ, ಗೌರ್ಮೆಂಟ್ ಆಫೀಸ್ ಆಗ್ತತಿ, ನಮ್ಮಲ್ಲಿ ಇದು ಮಾಡಬೇಡ್ರಿ ಅಂತ ಹೇಳಿದ್ರತ್ರಿ. ಹೇಳೋಣ ಹೊರಗೆ ಹೋಗ್ಯಾರ ಅಂತ ಹೇಳಿದ್ರು. ಇಲ್ಲ ಸರ್, ಆದ್ರೆ ಈ ಸರ್ಕಾರಿ ನೌಕರ ನಿಮ್ಮ ಕಾಯ್ದೆ ಕಾನೂನುಗಳದವ್ರು ಸರ್. ಈಗ CDA ಆಕ್ಟ್ ಪ್ರಕಾರ ಮತ್ತು ಅವರು ಯಾವುದೇ ಸಂಘ ಸಂಸ್ಥೆಗಳಿಗೆ ಈ ರೀತಿ ಅವ್ರು ಭಾಗವಹಿಸಬಾರ್ದು. ಒಂದೇದ್ರಿ. ಎರಡನೇದು ಈಗ ಬೇರೆ ಬೇರೆ ಭಾಗವಹಿಸಿದ್ರಿ ಅದ್ರಾಗ, ನಮ್ಮವ್ರು ಇಲ್ರಿ ಅದ್ರಾಗ ಭಾಗವಹಿಸಿ. ಜಾಗನ ಕೊಟ್ಟಿರಲ್ಲ ಸರ್, ಇನ್ನೇನೈತ್ರಿ KAB ಆವರಣ ಕೊಟ್ಟಿರಿ ಅವ್ರಿಗೆ. ಹಾಂ ರೀ, ನಾಳೆ KAB ಆವರಣದಾಗ ಅನೇಕ ಸಮುದಾಯಗಳದವ್ರು ನಮ್ಮಲ್ಲಿ ವಿತೌಟ್ ಪರ್ಮಿಷನ್ ಬಂದಾರ್ರಿ ಅವ್ರಲ್ಲಿ. ಮತ್ತೆ ಅವ್ರ ಮ್ಯಾಗ ಏನು ಆಕ್ಷನ್ ಮಾಡ್ತೀರಿ ಸರ್ ನೀವು? ಯಾರು ಮಾಡ್ರಿ ಅವ್ರ ಮ್ಯಾಗ ರೀ? ಈಗ ಹೋಗ್ರಿ ಅಂತ ಹೇಳ್ಯಾರಿ ಇವ್ರು, ನಮ್ಮ ಸೆಕ್ಷನ್ ಆಫೀಸರ್ ಹೇಳ್ಯಾರ. ಈಗ ನೀವು ಹೇಳೋ ಪ್ರಕಾರ ಈಗ ಅವರು ವಿದೌಟ್ ಪರ್ಮಿಷನ್ ಬಂದ್ರೆ ನೀವು ಈಗ ಸರ್ಕಾರಿ ಕಚೇರಿಗಳು ಬಂದು ಆ ಥರ ಮಾಡೋಕೆ ಬೇರೆ ನಾಳೆ ಎಲ್ಲರೂ ಬೇರೆ ದಲಿತ ಪರ ಸಂಘಟನೆಯವರು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಅವ್ರನ್ನೂ ರ್ಯಾಲಿಗಳು, ಮೆರವಣಿಗೆಗಳು, ಕಾರ್ಯಕ್ರಮಗಳು ಇರ್ತಾವೆ ಸರ್. ಅವರೆಲ್ಲ ಬರೋರು ನಾಡ್ರಿ. ಇಲ್ಲ, ಇವ್ರು ಪರ್ಮಿಷನ್ ಇಲ್ಲಾರ್ದ್ರ ಬಂದಿದ್ದಕ್ಕೆ ಹೊರಗೆ ಹೋಗ್ರಿ, ನಮ್ಮಲ್ಲಿ ಏನೂ ಇದಿಲ್ಲ, ಗೌರ್ಮೆಂಟ್ ಆಫೀಸ್ ಆಗ್ತತಿ, ನೀವು ಹೊರಗೆ ಹೋಗ್ರಿ ಅಂತ ಹೇಳ್ಯಾರತ್ರಿ. ಇಲ್ಲ, ರ್ಯಾಲಿನ ಅಲ್ಲಿಂದ ಸ್ಟಾರ್ಟ್ ಆಗೈತೆ ಸರ್. ಅದು ವಿಡಿಯೋಗಳದವ್ರಿ ನಮ್ಮ ಕಡೆ. ಆಯ್ತು ರೀ, ಅದೇ ಈಗ ಅವರು ವಿತೌಟ್ ಪರ್ಮಿಷನ್ ಒಳಗೆ ನುಗ್ಗಿದಾಗ ಈಗ ನಮ್ಮಲ್ಲಿ 4-5 ಮಂದಿ ಇರ್ತಾರೆ ಇವ್ರು ಆಫೀಸರ್ಸ್. ಹಾಂ, ಎಲ್ಲ ಲೈಮನ್ಗಳು ಕ್ಯಾಂಪ್ನಾಗ ಇರ್ತಾರ. ಅವ್ರ ಜನ ಸಿಕ್ಕಾಪಟ್ಟೆ ಇರೋಣ, ಇವ್ರು ಹೇಳ್ಯಾರ. ಸರಿ ಸರ್, ಈಗ ಅವ್ರು ವಿತೌಟ್ ಪರ್ಮಿಷನ್ ಒಳಗೆ ನುಗ್ಗಿದ್ರೆ ನೀವು ಆಕ್ಷನ್ ಮಾಡಿ ಸರ್. ಅವ್ರ ಮೇಲೆ ಕಂಪ್ಲೇಂಟ್ ಅದು ಮಾಡ್ಬೇಕೇನ್ರ? ತಗೋಬೇಕಲ್ಲ ನೀವು, ಕ್ರಮ ತಗೋಬೇಕಲ್ಲ ಸರ್. ಹೇಳೋಣ ಹೋಗ್ಯಾರಲ್ರಿ, ಅದ್ರ ಸಂಬಂಧ ನಾವು ಇದು ಮತ್ತೆ ಮಾಡಿದ್ವಿ ಅವ್ರಿಗೆ. ಇಲ್ಲ ಸರ್, ಅಲ್ಲಿ ಅಂತೂ ಅಲ್ಲಿಂದ ಆಗೈತ್ರಿ. ಈಗ ನೀವು ಏನೋ ಅವ್ರನ್ನ ಉಳ್ಸಾಕು ತಮ್ಮ ರಕ್ಷಣೆ ತಾವು ಹೇಳ್ಕೊಳತ್ತೀರಿ ಅಷ್ಟೇ ರೀ. ವಿಡಿಯೋಗಳು ಅದಾವ್ರಿ. ಬಟ್ ನೋಡ್ರಿ ಸರ್, ಇದು ಎಷ್ಟರ ಮಟ್ಟಿಗೆ ಸರ್ಕಾರಿ ಕಚೇರಿಗಳಿಗೆ ಈ ಥರ ಎಲ್ಲ ಮಾಡೋದು? ನಮ್ಮವ್ರಿಗೆ ವಾರ್ನ್ ಮಾಡಿದೀನಿ. ಈಗ ಯಾವುದೇ ಕಾರ್ಯಕ್ರಮಗಳನ್ನ ಅಲ್ಲಿ ಏನೂ ನಡ್ಸಂಗಿಲ್ಲ ಇನ್ ಮ್ಯಾಗ ಹೇಳಿದೀನಿ. ಅಲ್ಲಿ ಯಾರ ಬಂದ್ರು ನಮ್ಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಹೇಳಿದೀವಿ. ಇಮಿಡಿಯೇಟ್ ನೀವು ಗೇಟ್ ಹಾಕ್ಬಿಡ್ರಿ, ಇಲ್ಲಿ ಇಲ್ಲಾಂದ್ರೆ ಅವ್ರು ಯಾರೋ ಒಳಗೆ ಬರ್ಸ್ಕೊಡ್ಬೇಡ್ರಿ ಅಂತ ಹೇಳಿದೀವಿ. ವಾರ್ನ್ ಮಾಡಿದೀನಿ, ಅವ್ರಿಗೆ ಹೇಳಿದೀನಿ ರೀ, ನಮ್ಮವ್ರಿಗೆ ಹೇಳಿದೀನಿ ರೀ. ಯಾವುದೇ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಏನೇ ಇರಲಿ ಅಲ್ಲೇನೂ ಅಲೋ ಮಾಡಬೇಡ್ರಿ ಅಂತ ಹೇಳಿನಿ ರೀ. ಹಲೋ, ಓಂ ಪ್ರಕಾಶ್ ತಿಮ್ಶೆಟ್ಟಿ ಅವ್ರನ್ರಿ? ಹೌದು ಹೇಳ್ರಿ. ನಾವು ಯಮನಪ್ಪ ಗುಣದಾಳ ಅಂತ ಮಾತಾಡೋದ್ರಿ, ಸಂಘರ್ಷ ನ್ಯೂಸ್ ನಿಂತ್ರ ರೀ. ಸರ್ ಹೇಳ್ರಿ. ಈಗ 25ನೇ ತಾರೀಕಿಗೆ ನಿಮ್ಮ ಗಲಗಲಿ ಒಳಗಡೆ ಒಂದು RSS ಪಥಸಂಚಲನ ನಡೀತೈತ್ರಿ. ಹಾಂ ರೀ ಸರ್. ಅದು ನಿಮ್ಮ KAB ಆವರಣದಾಗಿಂದ ಬರ್ತೈತ್ರಿ. 25ನೇ ತಾರೀಕು ಸರ್. ನಿಮ್ಮಲ್ಲಿ ಒಂದು ಗಲಗಲಿ ಈಗ ಪಥಸಂಚಲನ ಆಗೈತ್ಲ ಒಂದು RSS ಅದ್ರಿ ಈಗ. ಹಾಂ ಸರ್. ಅದು ನಿಮ್ KAB ಒಳಗಿಂದ ಬರ್ತೈತಿ. ಈಗ ಅದರಿಂದ ಅದ್ರ ಏನ್ ಪರ್ಮಿಷನ್ ಅದು ತಗೊಂಡಿದ್ರು, ಏನ್ ಮಾಡಿದ್ರಿ ನೀವು ಅಲ್ಲಿ ಒಳಗೆ KAB ಅವ್ರಿಗೆ ಪರ್ಮಿಷನ್ ಕೊಡಕ? ಈ KAB ಒಳಗಿಂದ ಬಂದಿಲ್ಲ ಸರ್ ಯಾರು. ನಿಮ್ KAB ಬಂದ ವಿಡಿಯೋದವ್ರ ನನ್ನ ಕಡೆ, ವಿಡಿಯೋ ಬಂದವ ನನ್ನ ಕಡೆ. ಹಾಂ ರೀ.
KB ಒಳಗಡೆನೆ ಪೂಜೆ ಗೀಜೆ ಎಲ್ಲಾ ಮಾಡಿ ನೀವು ಅಲ್ಲಿಂದ ಅದನ್ನ ತಂದಿರಿ ಅನ್ನುವಂಥದ್ದು ವಿಡಿಯೋ ಎಲ್ಲ ಬಂದವ್ರಿ. ಹಾ ಸರ್. ಮತ್ತು ಲಾಸ್ಟ್ ಟೈಮ್ ನೀವು ಅಂಬೇಡ್ಕರ್ ಜಯಂತಿ ಇದ್ದಾಗನು ಅಂಬೇಡ್ಕರ್ ಅವ್ರ ಫೋಟೋ ಇಡ್ಲಾರ್ದನ ನಿಮ್ಗೆ ಅಲ್ಲಿ ಕೆಲವೊಂದಿಷ್ಟು ಜನನು ಬಂದು ನಿಮ್ಗೆ ಗಲಾಟೆನೂ ಮಾಡಿದ್ರಲ್ಲಿ. ಯಾಕೆ ಮಾಡಿಲ್ಲ ನೀವು ಅಂತ ಹೇಳಿ ಅಂಬೇಡ್ಕರ್ ಫೋಟೋ ಇಟ್ಟಿಲ್ಲ ಅಂತ ಹೇಳಿ. ನಾವ್ ಮಾಡಿವ್ ಸರ್, ಇದು ಮಾಡ್ಲಾರ್ದ ಇದ್ದಿದ್ದು ಯಾವುದೇನ ಆ ನಂತರ ಮಾಡಿದ್ರಿ ನೀವು, ಆ ನಂತರ ನೀವು ಎಲ್ಲರೂ ಇಟ್ಟು ಮಾಡಿದ್ರಿ. ಈಗ ನೀವು ಅಂಬೇಡ್ಕರ್ ಜಯಂತಿ ಇದ್ದಾಗ ಈ ತರ ಈಗ RSS ಕಾರ್ಯಕ್ರಮ ಮಾಡುವಾಗ ನೀವು KB ಆವರಣ ಎಲ್ಲ ಕೊಡ್ತೀರಿ, ಎಲ್ಲ ಅಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತೀರಿ, ಅಲ್ಲಿಂದ ಮೆರವಣಿಗೆ ಹೊಂಡತೈತಿ. ಹೆಂಗ್ರಿ ಹಿಂಗಾದ್ರೆ ನೀವು ಸರ್ಕಾರಿ ಅಧಿಕಾರಿನೋ ಏನ್ರಿ ನೀವು? ಸರ ಇದ್ದು ಹೇಳ್ಬೇಕಂದ್ರ ನಾವು ಅಂಬೇಡ್ಕರ್ ಜಯಂತಿ ಮಾಡಿದೀವಿ ಸರ, ನಾವು ಮಾಡಿಲ್ಲ ಅಂತಿಲ್ಲ. ಅಲ್ಲಿ ಲೋಕಲ್ದವ್ರು ಯಾರೋ ಬಂದ್ ನಿಮ್ಮಲ್ಲಿ ಅದನ್ನ ನಿಮ್ಗೆ ತಕರಾರು ಮಾಡ್ಲಿಲ್ಲ, ನೀವು ಇಟ್ಟಿದ್ದಿಲ್ಲ, ಆ ನಂತರ ಬಂದ್ ಮಾಡಿದ್ರೊಳಗೆ ಮಾಡಿದ್ರಿ ನೀವು ಅದನ್ನ? ಇಲ್ಲ ಸರ್, ಮಾಡಿವಿ ಸರ್ ಅದನ್ನ ನಾವು ಮಾಡಿಲ್ಲಲ್ಲ. ನಾವು ಇಲ್ಲ ಮೊದಲು ಯಾರ ಇರ್ಬೇಕು ಸರ್ ಅದ. ನಾವ್ ಬಂದ ಮ್ಯಾಗಂತ್ರು ಮಾಡೀನಿ ಸರ್ ನಾ. ಸಂವಿಧಾನ ಪೀಠಿಕೆದು ಇದು ಮಾಡಿದ್ ಸರ, ಅದನ್ನು ಅವಾಗ ಮಾಡಿದ್ವಿ. ಅದು ಆಯ್ತ್ರಿ. ಈಗ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಅದು ಸರ್ಕಾರದ ನಿರ್ದೇಶನ ಐತಿ, ಅದು ಎಲ್ಲಾ ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿಗಳಲ್ಲಿ ಮಾಡ್ಬೇಕಂತೇಳಿ. ಹಾ ಸರ್. RSS ಅದ್ ನೀವು ಮಾಡಿರಿ, ನೀವು ಯಾರ ಪರ್ಮಿಷನ್, ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಂಡ್ ಮಾಡಿರಿ, ಹೆಂಗ್ ಮಾಡಿರಿ ಅದನ್ನ? ಸರ್ ನಮ್ಗೆ ನಾವ್ ಇಲ್ಲಿ ಮಾಡಿದ್ ಸರ, ನಾವ್ ಇಲ್ಲಿ ಅಲ್ಲ ವಿಡಿಯೋ ಬಂದ ಮತ್ ನಿಮ್ಮ ಗಲಗಲ್ಲಿ KB ವಿಡಿಯೋ ಬರ, ಮತ್ತೆ ಇಲ್ಲಿ ಬೇರೆ ಒಂದ್ KB ಐತೇನ್ ಮತ್ತೆ ಅಲ್ರಿ ಸರ? ಸರ್ ಹೇಳ್ರಿ. ಅದ ನೀವು ಮಾಡಿರಿ, ಈಗ ಅದ ಏನ್ ಪ್ರಮಾಣಿಕೆ ತಗೊಂಡ್ರು, ಏನ್ ಮಾಡಿರಿ ಅದನ್ನ? ಇಲ್ಲ ಸರ, ನಾವ್ ಮಾಡಿಲ್ಲ ಸರ. ಮಾಡಿಲ್ರ? ಹಾ ರೀ. ಈಗ ನೀವು ಮಾಡಿದ ವಿಡಿಯೋ ಬಂದು ಅವ್ರೇನ ಡೂಪ್ಲಿಕೇಟ್ ಮಾಡಿಬಿಟ್ರ ಅಂದಂಗೈತ್ರಿ ವಿಡಿಯೋಗಳು. ಗೊತ್ತಿಲ್ಲ ಸರ, ನಾವ್ ಮಾಡಿಲ್ಲ ಸರ್ ಅದನ್ನ. ಆಯ್ತ್ರಿ.